ಆದ್ರೆ ಇದನ್ನೆಲ್ಲ ಮಾಡಿದ್ ಯಾರು? ಯಾಕೆ ಮಾಡಿರ್ತಾರೆ? ನಮ್ ಜೀವನ ಹಾಳಾದ್ರೆ ಅವ್ರಿಗೇನ್ ಸಿಗುತ್ತೆ? ಇದನ್ನ ಸ್ಟ್ರೇಟ್ ಆಗಿ ಹೇಳೋದು ಕಷ್ಟ, ಬಟ್ ನೀವು ಇದನ್ನ ಕೇಳ್ತೀರ ಅಂತ ನಂಗೆ ಗೊತ್ತಿತ್ತು. ಈಗ ನಾನು ಹೇಳ್ತಾ ಇದ್ರೆ ನಿಮ್ಗೆ ಡೌಟ್ ಬರುತ್ತೆ. ನೀವು ಅರಿವಾಗಿ ಸತ್ಯ ಹೇಳ್ತಾ ಇದ್ದೀನಿ. ನೀವು ನಿತ್ಯ ದೂರ ಆಗ್ಲಿ ಅಂತ ಇದೆಲ್ಲ ಪ್ಲಾನ್ ಮಾಡಿದ್ದು ನಮ್ಮ ಮನೆಯವರಲ್ಲೇ ಒಬ್ರು. ಕರ್ಣ, ನೀವು ಹೇಳ್ತಿರೋದು ನಿಜಾನಾ? ಹೌದು. ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ನಂದು ನಿತ್ಯದು ಸಂಬಂಧ ಹಾಳು ಮಾಡಿರೋದು ನಿಮ್ ಮನೆಯವರೊಬ್ರು? ಹೌದು. ನನಗೆ ನಿನ್ನ ಮೇಲೆ ಡೌಟ್ ಬರೋ ಹಾಗೆ ಮಾಡಿದ್ದು ನಿಮ್ ಮನೆಯವರು? ಹೌದು. ನಿತ್ಯನ ನಾನು ಮದುವೆ ಆಗ್ಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ದು ನಿಮ್ ಮನೆಯವರೇ ಅಲ್ವಾ? ಈ ಸತ್ಯ ಕೈ ಅನ್ನಿಸ್ಬೋದು, ಆದ್ರೆ ಇದೇ ನಿಜ. ಹಾಗಿದ್ರೆ ಇದ್ರಲ್ಲಿ ನಿತ್ಯ ತಪ್ಪು ಏನೂ ಇಲ್ಲ. ನಿತ್ಯ ಈ ಮೋಸಕ್ಕೆ ಬಲಿಯಾದ್ಲು. ಎಕ್ಸಾಕ್ಟ್ಲಿ. ನಿಮ್ಗೆ ನನ್ನ ಮಾತಿನಲ್ಲಿ ನಂಬಿಕೆ ಇದೆ ಅಲ್ವಾ? ಇಲ್ಲಿ ಏನಾದ್ರೂ ಬರ್ದಿರೋದ್ ಕಾಣಿಸ್ತಾ ಇದೆಯಾ? ನನ್ ಗಡ್ಡ, ಮುಟ್ಟಾಳ, ಫೂಲ್ ಅಂತ ಏನಾದ್ರೂ ಬರ್ಕೊಂಡಿದೀನಾ? ಅಲ್ಲ ತೇಜಸ್, Shut up. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಒಂದಾದ್ಮೇಲೆ ಒಂದ್ ಕತೆ ಪೋಣಿಸ್ತಾ ಇದೆಯಾ? ಒಂದ್ ಕೆಲ್ಸ ಮಾಡು, ಈ ಡಾಕ್ಟರ್ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಯಾವ್ದಾದ್ರು ಕತೆ ಬರೆಯಕ್ ಹೋಗು, ಸೂಪರ್ ಹಿಟ್ ಆಗ್ತೀಯಾ. ತೇಜಸ್ ಹಾಗಲ್ಲ, ನನ್ ಮಾತು ಕೇಳಿ. ಅಪ್ಪ ತಂದೆ, ನಿನ್ ಮಾತ್ ಕೇಳಿ ಕೇಳಿ ನನ್ ಜೀವನನೇ ಸರ್ವನಾಶ ಆಗೋಗಿದೆ. ನಿನ್ನಂತ ಶೇಮ್ಲೆಸ್ ಫೆಲೋನ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಅದೆಷ್ಟು ಆರಾಮಾಗಿ ತಪ್ಪನ್ನೆಲ್ಲ ಬೇರೆಯವ್ರ ಮೇಲೆ ಹಾಕ್ಬಿಡ್ತೀಯಲ್ಲ. ಸೊ ಈಗ ಹೊಸ ಟೆಕ್ನಿಕ್ಕು, ಮನೆಯವ್ರ ಮೇಲೆ ಗುಬೆ ಕೂರ್ಸೋದು. ಹಾಗೂ ಹೀಗೂ ಏನೋ ಮಾಡಿ ಎಲ್ರ ಹತ್ರನೂ ಒಳ್ಳೆಯವನ್ ಅನ್ಸ್ಕೋಬೇಕು, ಅಷ್ಟೇ ಅಲ್ವಾ ನಿನ್ ಟಾರ್ಗೆಟು? ಮಾಡ್ರನ್ ಕರ್ಣ ಆಗೋ ಶೋಕಿ ಅಲ್ವಾ ನಿನಗೆ? ದೊಡ್ಡದಾಗೇನೋ ತ್ಯಾಗ ಮಾಡ್ಬಿಟ್ಟೆ ಅಂತ ಪೋಸ್ ಬೇರೆ ಕೊಡ್ತೀಯಾ? ಕಳ್ಸ್ಕೊಳ್ಳಲಿ.